ಹಾಯ್ ಹಲೋ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನೋಡ್ರಿ ಇವತ್ತು ಹಾಗಲಕಾಯಿ ಫ್ರೈ ಮಾಡೋಣ ಬರ್ರಿ. ಹಾಗಲಕಾಯಿ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡು ಇಲ್ಲಿ ನೋಡ್ರಿ ಈ ಥರ ಎಲ್ಲ ಬೀಜ ತಗೊಂಡು ಇಟ್ಕೋಬೇಕ್ರಿ. ಯಾಕಂದ್ರೆ ಬೀಜ ಇದ್ರೆ ಸರಿಯಾಗಿ ಎಣ್ಣೆ ಒಳಗೆ ಕರಿಯುವಾಗ ಎಣ್ಣೆ ಒಳಗೆಲ್ಲ ಬೀಜ ಬಿಟ್ಕೊಂಡ್ಬಿಡ್ತಾವೆ. ಆಮೇಲೆ ಎಣ್ಣೆ ಯೂಸ್ ಮಾಡೋಕ್ಕೂ ಬರಂಗಿಲ್ಲ ರೀ ಸೆಕೆಂಡ್ ಟೈಮ. ಇಲ್ಲಿ ನೋಡ್ರಿ ಕಡಾಯಿ ಒಳಗೆ ಎಣ್ಣೆ ಹಾಕೊಳ್ಳೋನು. ಆಮೇಲೆ ನೋಡ್ರಿ ಹಿಂಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದ ಹಾಗಲಕಾಯಿನ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ಜಾಸ್ತಿ ಎಣ್ಣೆ ಹಾಕಿದ್ರೆ ಫ್ರೈ ಚೆನ್ನಾಗಾಗುತ್ತೆ. ಅದ್ರ ನಾವು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳತ್ತೀವಿ ರೀ. ಹೆಂಗೆ ಫ್ರೈ ಮಾಡ್ಕೊಳ್ಳೋದಪ್ಪ ಅಂದ್ರೆ ಗೋಲ್ಡನ್ ಬ್ರೌನ್ ಬರಬೇಕ್ರಿ. ಅಂದ್ರೆ ಅದ್ರ ಒಳಗೆ ಇರೋ ಕಹಿ ಅಂಶ ಎಲ್ಲ ಹೋಗ್ತೈತೆ ರೀ. ಸೊ ನೋಡಿರಿ ಈ ಟೈಪ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತೈತಿ. ಸ್ವಲ್ಪ ಗ್ರೀನೆಸ್ಟು ಇರಬೇಕು ರೀ. ಗ್ರೀನ್ ಇದ್ರೂ ಸ್ವಲ್ಪ ನೋಡಾಕ ಮತ್ತು ತಿನ್ನಕ್ಕೆ ಚಲೋ ಆಕೈತಿ. ಇದು ನೋಡಿರಿ ಆಯಿಲ್ ಜಾಸ್ತಿ ಆಗಿದ್ದು ಸ್ವಲ್ಪ ತೊಗೊಂಬಿಡೋಣ ರೀ. ಜೀರಿಗೆ, ಸಾಸಿವೆ, ಆಮೇಲೆ ಶೇಂಗಾ ಕಾಳು ಹಾಕೊಳ್ಳೋಣ ರೀ. ಶೇಂಗಾ ಕಾಳು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಳ್ಳೋದ್ರಿ, ಫ್ರೈ ಮಾಡ್ಕೊಳ್ಳೋದ್ರಿ. ಆಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಮನ್ಯಾಗ ಮಾಡಿದ್ದಿರಲಿಲ್ಲ, ರೆಡಿಮೇಡ್ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ. ಆಮೇಲೆ ಅದ್ರೊಳಗೆ ಫ್ರೈ ಮಾಡ್ಕೊಂಡಿದ್ದು ಹಾಗಲಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡೋದ್ರಿ. ಒಂಚೂರು ನೀರು ಹಾಕುವಂಗಿಲ್ಲ. ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ಅಂತೇಳಿ. ಒಂಚೂರು ತಿನ್ನುವ ಕಹಿ ಅಂಶ ಅಂತೂ ಹತ್ತಂಗೆ ಇಲ್ಲರಿ. ಹಿಂಗೆ ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾವು.